ಬೆಂಗಳೂರಿನ ಬೋನ್ ಮಿಲ್ನಲ್ಲಿರುವಂಥ ಸ್ಮಾರ್ಟ್ ಬಜಾರ್ನ ಆ ಮಾಲ್ಗೆ ಅಳವಡಿಸಿದ್ದಂಥ ಗೇಟ್ನ ಒಂದು ಟ್ರ್ಯಾಲಿ ಸ್ಕಿಡ್ ಆಗಿ ದೊಡ್ಡದಾದಂಥ ಒಂದು ಗೇಟ್ ಸೆಕ್ಯೂರಿಟಿಯ ಮೇಲೆ ಬಿದ್ದು ಸಾವನ್ನಪ್ಪಿರುವಂಥದ್ದು. ನಾನು ಇವಾಗ ಸ್ಮಾರ್ಟ್ ಬಜಾರ್ನ ಜಾಗದಲ್ಲಿದ್ದೀನಿ. ನೀವು ನೋಡ್ಬೋದು, ಇದೇ ಒಂದು ಗೇಟ್ನ ಒಂದು ಟ್ರ್ಯಾಲಿ ಇತ್ತಲ್ಲ, ಈ ಟ್ರ್ಯಾಲಿ ಸ್ಕಿಡ್ ಆಗಿ ಈ ಒಂದು ಬೃಹತ್ತಾಕಾರದ ಗೇಟ್ ಮುರಿದು ಏನು ಸೆಕ್ಯೂರಿಟಿಯ ಸಾವಾಗಿರುವಂಥದ್ದು ನೋಡ್ಬೋದು. ನೀವು ಈ ಸ್ಥಳದಲ್ಲೇ ಮೃತದೇಹ ಇದೆ. ಮತ್ತು ಏನೋ ಇದು ಸ್ಮಾರ್ಟ್ ಬಜಾರ್ ಕಳೆದ 6 ತಿಂಗಳ ಹಿಂದಿನಿಂದ ಇದು ಒಂದು ಕೆಲಸ ಮಾಡ್ತಾ ಇತ್ತು. ಇದು ಏನು ಅರುಣಾಚಲಂ ಎನ್ನೋ ಓನರ್ಗೆ ಸೇರಿದಂಥ ಸ್ಮಾರ್ಟ್ ಬಜಾರ್ ಇದಾಗಿದ್ದು, ಏನೋ ಘಟನೆ ನಡೆದು 12 ಗಂಟೆ ಆದರೂ ಕೂಡ ಏನೋ ಈ ಒಂದು ಮೃತದೇಹ ಬಿಸಿಲಲ್ಲೇ ಬಾಡ್ತಾ ಇದೆ. ಸ್ಥಳಕ್ಕೆ ಮಾಲೀಕರಾಗಲಿ ಸ್ಮಾರ್ಟ್ ಬಜಾರ್ನ ಮಾಲೀಕರ ಏನೋ ಸ್ಮಾರ್ಟ್ ಇದಾರಲ್ಲ ಬಜಾಜ್ ಇದು ಏನೋ ಸ್ಮಾರ್ಟ್ ಬಜಾರ್ನ ಮಾಲೀಕರು ಕೂಡ ಬಂದಿಲ್ಲ, ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿಲ್ಲ. ನೀವು ನೋಡ್ಬೋದು, ಬಿಸಿಲಲ್ಲೇ ಏನೋ ಘಟನೆ ನಡೆದು 12 ಗಂಟೆ ಆದರೂ ಕೂಡ ಬಿಸಿಲಲ್ಲೇ ಈ ಒಂದು ಮೃತದೇಹ ಬಾಡ್ತಾ ಇರೋಂಥದ್ದು. ಏನೋ ಅಮಾಯಕ ಈ ಸೆಕ್ಯೂರಿಟಿಯ ಸಾವಿಗೆ ಬೆಲೆ ಇಲ್ವಾ ಅನ್ನೋ ಒಂದು ಮಾತನ್ನು ಏನು ಹೇಳ್ತಾ ಇರೋಂಥದ್ದು. ಏನೋ ಇದು ಬಂದು ಏನೋ ಇದೊಂದು ಅವರು ಕಾರ್ಯ ಮಾಡಬೇಕು, ಮುಂದೆ ನಿಂತು ಆ ಸೆಕ್ಯೂರಿಟಿಯ ಸಾವಿಗೆ ನ್ಯಾಯ ಕೊಡಬೇಕು, ಪರಿಹಾರ ಕೊಡಬೇಕು. ಏನೋ ಮೃತ ಸೆಕ್ಯೂರಿಟಿಯ ಕುಟುಂಬದಲ್ಲಿ 2 ಹೆಣ್ಮಕ್ಳಿದ್ದಾವೆ. ಒಂದು ಹೆಣ್ಮಗುಗೆ ಮದುವೆ ಆಗಿದೆ, ಇನ್ನೊಂದು ಹೆಣ್ಮಗಿಗೆ ಮದುವೆ ಆಗಿಲ್ಲ. ಈಗ ಸ್ವತಃ ಏನೋ ಅವರ ಪತ್ನಿ ದೀನಾ ಇದ್ದಾರೆ, ಅವ್ರನ್ನೇ ಕೇಳೋಣ. ಎಲ್ಲಿದ್ದಾರೆ ಅವರನ್ನೇ ಕೇಳೋಣ. ಎಲ್ಲಿದ್ದಾರೆ ಎಲ್ಲಿದ್ದಾರೆ ದೀನಾ? ಹಂಗೆ ಬನ್ನಿ. ಅವರ ಪತ್ನಿ ದೀನಾ ಅವರಿದ್ದಾರೆ, ಅವ್ರನ್ನೇ ಕೇಳೋಣ. ಎಷ್ಟು ಗಂಟೆಗಮ್ಮ ನಿಮಗೆ ಈ ವಿಷಯ ಗೊತ್ತಾಗಿದ್ದು? ಬೆಳಿಗ್ಗೆ 7:30 ಸರ್ ಗೊತ್ತಾಗಿರೋದು. ರಾತ್ರಿ 11 ಗಂಟೆ ಸುಮಾರಿಗೆ ಘಟನೆ ನಡೆದಿರೋಂಥದ್ದು. ಆಯ್ತಾ, ಇದುವರೆಗೂ ಆ ಮೃತದೇಹನ ಹತ್ರ ಏನೋ ಬಜಾರ್ನವರಾಗ್ಲಿ ಈ ಕಟ್ಟಡದ ಮಾಲೀಕರಾಗ್ಲಿ ಬಂದಿದ್ದಾರಮ್ಮ? ಇಲ್ಲ ಸರ್, ಯಾರು ಬಂದಿಲ್ಲ, ಏನು ಎನ್ಕ್ವೈರಿನೂ ಮಾಡ್ತಾ ಇಲ್ಲ. ಈಗ ಏನಾಗಬೇಕು ಅಂತ ನಿಮ್ದು? ನಮ್ಗೆ ನನ್ನ ಮಗಳು ಇನ್ನೊಬ್ಳು ಮದುವೆ ಮಾಡ್ಬೇಕು ಸರ್. ನನಗೆ ದೊಡ್ಡ ಮಗಳು ಮದುವೆ ಮಾಡಿ ಸಾಲ ಐತಿ. ನಾವು ನನ್ನ ಗಂಡನ ಮೇಲೆ ನಾವು ಜೀವನ ಮಾಡ್ತಾ ಇರೋದು. ಅವರು ಸೆಕ್ಯೂರಿಟಿ ಕೆಲಸ ಆಗಲತ್ತುವೆ, ಎಲ್ಲರ ಗಾರ ಕೆಲಸ ಇದ್ರು ಹೋಗೋರು. ನಮ್ಮ ಮನೆಯವ್ರಿಗೆ ವಿದ್ಯೆ ಇಲ್ಲ, ಕಿವಿ ಕೇಳಿಸಲ್ಲ. ಹಂಗಾಗಿ ಇದರಿಂದ ಅವರಿಂದ ನಮಗೆ ಜೀವನ ನಡೀತಾ ಇತ್ತು. ಅದು ಏನು ಸೆಟ್ಲ್ಮೆಂಟ್ ಮಾಡ್ತಾರ ನಮಗೆ ಮಾಡಿಕೊಡ್ಲಿ. ನನ್ನ ಮಗಳು ಸಾಲಕ್ಕೂ ನಮ್ಮ ಸಾಲ ಐತೆ. ನನ್ನ ಗಂಡನೇ ಗಂಡು ಮಕ್ಳಿಲ್ಲ, ನಮ್ಮ ಮನೆ ತೀರ್ಸೋರು ಯಾರೂ ಇಲ್ಲ. ಈಗ ಇವಳು ಮದುವೆ ಮಾಡಬೇಕು. ಇವಳು ದೊಡ್ಡ ಮಗಳು ಮದುವೆ ಮಾಡಿರೋದು ಸಾಲ ಐತೆ ನನಗೆ. ನಾವು ಹೆಂಗೆ ಜೀವನ ಮಾಡ್ಬೇಕು ಹೇಳಿ? ಈ ಸೆಕ್ಯೂರಿಟಿ ಮಾಡಿ ಅವರು ಇವತ್ತು ನೆನ್ನೆ ಮೊನ್ನೆ ಮಾಡ್ತಾ ಇಲ್ಲ ಸರ್. 15 ವರ್ಷದಿಂದ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರೋದು. ಅವರು 10,000 ಒಳಗೆ ಹೊರ್ತು 8,000 9,000 ಅಷ್ಟೇ ಪೇಮೆಂಟು. 10,000 10 ವರ್ಷದಿಂದ ಕೆಲಸ ಮಾಡ್ತಾ ಇರೋದು. ಹಿಂಗೆ ಐತೆ. ಅದರಲ್ಲೇ ನಾವು ಜೀವನ ಮಾಡ್ಕೊಂಡ್ ಬಂದಿದ್ದೀವಿ. ಇವತ್ತು ನಾನು ಹೆಂಗ್ ಜೀವನ ಮಾಡ್ಬೇಕು ಹೇಳ್ರಿ? ನನ್ನ ಮಗಳನ್ನ ಓನರ್ ಫೋನ್ ಮಾಡಿ ಕೊಡಿ ಅಂತಂದ್ರೆ ರಾತ್ರಿ 11 ಕಾಲಿಗೆ CCTVಯಲ್ಲಿ ಏನೋ ದೃಶ್ಯ ಕಂಡೈತೆ ಆಗಿರುತ್ತೆ. ಅದುವರೆಗೂ ಅಂದ್ರೆ ಬೆಳಗ್ಗೆ 7-7:30 ತನಕ ಯಾರಿಗೂ ಗೊತ್ತಾಗಿಲ್ಲ ಸರ್. ಯಾರಿಗೂ ಗೊತ್ತಾಗಿಲ್ಲ. ಅದು ನಮ್ಮ ಅಣ್ಣನ ಮಗ ಇಲ್ಲೇ, ನಮ್ಮ ಅಣ್ಣರು ಇಲ್ಲೇ ಇರೋದು, ಟೀ ಅಂಗಡಿ ಇಕ್ಕೊಂಡು. ಅವ್ರ ಮಗ ಫೋನ್ ಮಾಡಿರೋದು ಬೆಳಿಗ್ಗೆ, ಅತ್ತೆ ಹಂಗಿಂಗೆ ಮಾಮ ಹಿಂಗೆ ಆಯ್ತೆ ಅಂತ. ಅವಾಗ ಯಾರಿಗಪ್ಪ ಏನು ಅಂತ ಅಂದಾಗ ಹಿಂಗೆ ಮಾಮಂಗೆ ಅತ್ತೆ ನಿಮ್ಮ ಯಜಮಾನ್ರೆ ಸತ್ತೋಗಿರೋದು ಅಂತ ಅಂದ. ಆವಾಗ ಇವಳು ಮಲಗಿದ್ದಳು, ಇವಳು ಎಬ್ಬರಿಸಿ ನಮ್ಮ ಮಳಿ ಹಿಂಗೆ ಫೋನ್ ಮಾಡಿ ಬರಪ್ಪ ಹಿಂಗೆ ಆಯ್ತಂತೆ ಅಂತ ಅಂದು ಆಗ ಎಲ್ಲರೂ ಬಂದಿರೋದು ಫೋನ್ ಮಾಡಿ. ಅದು ಅಷ್ಟೇ ಗೊತ್ತು ಸರ್, ಇನ್ನೇನು ಗೊತ್ತಿಲ್ಲ ನಮ್ಗೆ. ಮೃತ ಸ್ವಾಮಿಯವರ ಮಗಳು ಪಲ್ಲವಿ ನಮ್ಮ ಜೊತೆಲಿದ್ದಾರೆ. ಆ ಪಲ್ಲವಿ ಅವ್ರನ್ನ ಕೇಳೋಣ. ಈಗ ನಿಮ್ಗೆ ಹೆಂಗ್ ಗೊತ್ತಾಯ್ತಮ್ಮ ನಿಮ್ಗೆ? ಸರ್, ನನಗೆ ನಮ್ಮ ಅಮ್ಮನೇ ಹೇಳಿದ್ದು ಸರ್. ನಮ್ಮ ಮಾವನ ಮಗ ಫೋನ್ ಮಾಡಿ ಹೇಳಿದ್ರು ನಮ್ಗೆ ಈ ತರ ಆಗಿದೆ ಅಂತ ಅಂದ್ಬಿಟ್ಟು. ಅವಾಗಲೇ ನಾವು ಬಂದಿದ್ದು, 7 ಗಂಟೆಗೆ ಬಂದಿದ್ದು. ಅವಾಗಿಂದ ಬಾಡಿ ಇಲ್ಲೇ ಇದೆ. ಓನರು ಸ್ಮಾರ್ಟ್ ಬಜಾರ್ ಓನರ್ ಫೋನ್ ಏನೋ ಹೇಳಿದಾರೆ ಅಂತ, ಏನೋ ಸೆಟಲ್ಮೆಂಟ್ ಮಾಡ್ತೀವಿ ಅಂತ. ಏನು ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಒಳ್ಳೆ IPL ಬಿಟ್ಟು ಕೊಡುವಂಗೆ ಕೂಗ್ತಾರೆ, ಇಷ್ಟು ಕೊಡ್ತೀನಿ ಒಂದೊಂದು ರೈಟ್ ಒಂದೊಂದು ಅಂತ ಹೇಳ್ತಾನಂತೆ. ಹಾಗಾದ್ರೆ ಪ್ರಾಣಕ್ಕೆ ಏನು ಬೆಲೆನೇ ಇಲ್ಲ. 15 ವರ್ಷದಿಂದ ನಮ್ಮಪ್ಪ ಸೆಕ್ಯೂರಿಟಿ ಕೆಲಸ ಮಾಡ್ತಾವ್ರೆ, ಏನು ಬೆಲೆ ಇಲ್ಲ. ಫೋನ್ ಅಟ್ಲೀಸ್ಟ್ ಓನರ್ ಹತ್ರ ನಮಗೆ ಫೋನ್ ಮಾಡ್ಕೊಡಿ, ನಮಗೆ ಗ್ಯಾರಂಟಿ ಬೇಕಲ್ಲ, ಏನು ಮಾಡ್ತಿದ್ದಾರೆ ಅಂತ ಏನಾದ್ರು ಗ್ಯಾರಂಟಿ ಬೇಕಲ್ಲ. ಅಟ್ಲೀಸ್ಟ್ ನನಗೆ ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ, ಅವ್ರ ಮಗಳೇ ನಾನು ಮಾತಾಡ್ತೀನಿ ಕೊಡಿ ಅಂದ್ರು ಫೋನ್ ಮಾಡಕ್ಕೆ ರೆಡಿ ಇಲ್ಲ ಅವರು. ಫೋನ್ ಮಾಡ್ಕೊಡಿ ಅಂತಂದ್ರೆ ಆ ಫೋನ್ ಎತ್ತುತ್ತಿಲ್ಲ ಅಂತಾರೆ. ಯಾವ ಗ್ಯಾರಂಟಿ ಮೇಲೆ ನಾವು ಬಾಡಿ ಎತ್ತಬೇಕು? ಈಗ ಪೊಲೀಸ್ ನೋಡ್ರೆ ಬಾಡಿ ಎತ್ತಿ ಅಂತ ಹೇಳ್ತಿದ್ದಾರೆ. ಪಬ್ಲಿಕ್ ಡಿಸ್ಟರ್ಬ್ ಆಗುತ್ತೆ, ಬಾಡಿ ಎತ್ತಿ ಎತ್ತಿದ್ರೆ ಯಾರು ನಮಗೆ ಗ್ಯಾರಂಟಿ ಕೊಡೋ ರೆಡಿ ಇಲ್ಲ. ಅಟ್ಲೀಸ್ಟ್ ಈ ಸೆಟಲ್ಮೆಂಟ್ ನಾವು ಮಾಡ್ಕೊಡ್ತೀವಿ, ಇದಕ್ಕೆ ನಾವು ತಗೊಂತೀವಿ, ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾವು ಮಾಡ್ಕೊಡ್ತೀವಿ ಅಂದ್ರೆ ಯಾರು ಗ್ಯಾರಂಟಿ ಕೊಡೋಕೆ ರೆಡಿ ಇಲ್ಲ. ಎತ್ತಿ ಅಂತಿದ್ದಾರೆ. ಈಗ ಸೆಕ್ಯೂರಿಟಿ ಏಜೆನ್ಸಿ ಅವ್ರು ಬರ್ತಾರೆ, 50,000 ಕೈ ಕೊಟ್ಬಿಟ್ಟು ನೀವು ಮಾತಾಡಿ ನಾನು ಮಾಡ್ಕೊಡ್ತೀನಿ ಅಂತಾರೆ. ಇದಕ್ಕಿಂತ ಮುಂಚೆ ಒಂದು ಕೇಸ್ ಆಗಿದೆ ನಮಗೆ ಕಣ್ಮುಂದೆ, ನಮಗೆ ಗೊತ್ತಿರೋರೇನೆ. 50,000 ಕೊಡ್ತೀನಿ ಅಂತ 50,000 ಕೊಟ್ಟಾದ್ಮೇಲೆ 1 ರೂಪಾಯಿನಲ್ಲ 5 ರೂಪಾಯಿ ಇಲ್ಲ. ಅವ್ರ ಮನೆಗೆ ಅವ್ರ ಪಡೆಗೆ ಅವ್ರು ಹೋದ್ರು, ಇವ್ರ ಪಡೆಗೆ ಇವ್ರು ಹೋದ್ರು. ಏನು ಸೆಟಲ್ಮೆಂಟ್ ಆಗಿಲ್ಲ. ಅವ್ರ ಮನೇಲೂ ಕೂಡ ಒಂದೇ ಗಂಡು ಮಗ ಇದ್ದಿದ್ದು. ಅವ್ರು ಹೆಂಗೋ ಅವ್ರ ಲೈಫ್ ಲೀಡ್ ಮಾಡ್ಕೊಂಡ್ರು. ಈಗ ಅವ್ನ ಮಕ್ಕನ ಮದುವೆ ಆಗೈತೆ, ನಂದಿನ ಮದುವೆ ಆಗಿಲ್ಲ.
ಈಗ ನಾನು ಕೂಡ ನಮ್ಮ ಅಪ್ಪನ ಸಾಲ ತೀರಿಸ್ತಿದ್ದೀನಿ. ನಾನು ನಮ್ಮ ಅಪ್ಪಂಗೆ ಬರೋ ತಿಂಗಳು ಕೊಡ್ತಿದ್ದು 10,000 ಅವ್ರು ಕೊಡ್ತಿದ್ದೆ ಸಂಬಳ. ಅವರು ನಾನು ಜವಾಬ್ದಾರಿ ತಗೊಂಡು ತೀರಿಸಿ. ಈಗ ನಾನು ಮದುವೆ ಆಗ್ಬೇಕು. ನಾನು ಮದುವೆ ನಮ್ಮ ಅಮ್ಮಂಗೆ ಯಾರು ಮಾಡ್ತಾರೆ? ನಮ್ಮ ಅಮ್ಮನ ಯಾರು ನೋಡ್ಕೋದು? ಅಟ್ಲೀಸ್ಟ್ ಏನೋ ಒಂದು ಕೊಟ್ಟರೆ ನಮ್ಮ ಅಮ್ಮನ ಜೀವನ ಅಂಶಕ್ಕಾದ್ರೂ ಆಗುತ್ತೆ. ಯಾರು ನೋಡ್ತಾರೆ ನಮ್ಮ ಅಮ್ಮನ? ಈಗ ನಾನು ಮದುವೆ ಆಗಿದ್ರೆ ನಾವು ಕೆಲ್ಸಕ್ಕೆ ಹೋಗೋದು, ನಾವು ಕೂಲಿ ಮಾಡ್ಕೊಂಡೆ ತಿನ್ನೋದು. ಈಗ ನಮ್ಮ ಅಮ್ಮನ ಜೀವನಾಂಶಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ನಾವು ಮದುವೆ ಆಗೋದ್ರೆ ನನ್ನ ಮದುವೆ ಆಗಿ ಬರೋನು ಹಿಂಗೆ ನಾನು ನೋಡ್ಕೊಂತಾನೆ ಅಂತ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನಮ್ಮ ಅಮ್ಮನ ಜೀವನಾಂಶಕ್ಕೆ ಏನು ಮಾಡ್ಬೇಕು ನಾವು? ಇವ್ನು ಸ್ಮಾರ್ಟ್ ಬಜಾರನ್ನು 5 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾನಂತೆ. ಏನು 5 ಲಕ್ಷ ಕೊಡ್ತೀನಿ, 4,000 ಕೊಡ್ತೀನಿ, 1 ಲಕ್ಷ ಕೊಡ್ತೀನಿ ಅಂತಂದ್ರೆ ಏನು ಪ್ರಾಣಕ್ಕೆ ಬೆಲೆನೇ ಇಲ್ವಾ ಹಂಗಾರೆ? ನಮ್ಮ ಅಪ್ಪ ಸ್ಪಾಟಿಗೆ ಬಂದಿಲ್ಲ ಅಂತ ಇದುವರೆಗೂ ಬಂದೇ ಇಲ್ಲ, ಸ್ಪಾಟಿಗೂ ಬಂದಿಲ್ಲ. ಅಟ್ಲೀಸ್ಟ್ ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ ಅಂದ್ರೆ ಫೋನ್ಗೂ ಸಿಗ್ತಿಲ್ಲ. ಫೋನ್ ಇಲ್ಲ ಅವ್ರದ್ದು, ಫೋನ್ ಬಿಸಿ ಇದೆ ಬರ್ತಿದೆ, ಫೋನ್ ಮಾತಾಡಕ್ಕೆ ರೆಡಿ ಇಲ್ಲ ಅವರು ಅಂತಾರೆ. ನಾವು ಯಾವ ಗ್ಯಾರಂಟಿ ಮೇಲೆ ಬಾಡಿ ಎತ್ತಬೇಕು? ಇವ್ನು ಸ್ಮಾರ್ಟ್ ಬಜಾರ್ ನಮ್ಗೆ ಸೆಟಲ್ಮೆಂಟ್ ಕೊಡ್ತಾನೆ ಅಂತ ಏನು ಗ್ಯಾರಂಟಿ? ಅಲ್ಲಿ ಗೇಟ್ ನೋಡಿದ್ರೆ ಕರೆಕ್ಟಾಗಿ ಒಂದು ಲುಕ್ ಕರೆಕ್ಟಾಗಿಲ್ಲ. ಅಷ್ಟು ದೊಡ್ಡ ಗೇಟ್ ಇಕ್ಕಿದ್ರೆ ಒಂದೇ ಒಂದು ಕಿಡಿ ಅದಕ್ಕೆ, ಅದನ್ನ ಒಬ್ರು ತಳ್ಳಕ್ಕೂ ಕೂಡ ಆಗ್ತಿಲ್ಲ, ಅಷ್ಟು ಭಾರ ಇದೆ ಅದನ್ನ. ಮತ್ತೆ ಇದನ್ನ ಬಾಡಿ ಗೇಟ್ ಬಿದ್ದಿದೆ, ಅದನ್ನ ಯಾರು ಬಂದು ಎತ್ತಿದ್ದಾರೆ ಅನ್ನೋ ಕೂಡ ಪ್ರೂಫ್ ಇಲ್ಲ ನಮ್ಮ ಹತ್ರ. ಸ್ಮಾರ್ಟ್ ಬಜಾರ್ ಓನರ್ ಬಂದು ಇಲ್ಲಿವರೆಗೂ ನಾನು ಸ್ಪಾಟಿಗೆ ಬಂದಿಲ್ಲ. ಅಟ್ಲೀಸ್ಟ್ ಅವನಿಲ್ಲ, ಫೈನ್. ಅವ್ರ ರಿಲೇಟಿವ್ಸ್ ಯಾರು ಇಲ್ವಾ? ಅವ್ರ ಮಕ್ಳುಗಳು ಯಾರು ಇಲ್ವಾ? ಯಾರು ರಿಲೇಟಿವ್ಸ್ ಯಾರು ಇಲ್ವಾ? ಬರ್ಲಿ, ಸ್ಪಾಟಿಗೆ ಬರ್ಲಿ. ನಾವು ಅವ್ರ ಕಡೆಯಿಂದ ಬಂದಿದ್ದೀವಿ. ನಾವು ಈಗ ನಮ್ಮ ಕಡೆ ಅಂತ ಇಷ್ಟು ಜನ 1,000 ಜನ ಬಂದವ್ರು ಇಲ್ಲಿ. ಅವನ ಕಡೆಯಿಂದ ಒಬ್ಬನು ಕೂಡ ಬಂದಿಲ್ಲ. ಒಬ್ರು ಬಂದು ನಮಗೆ ಪ್ರೂಫ್ ಕೊಡ್ಲಿ, ಇಲ್ಲ ನಾವು ಮಾಡ್ಕೊಡ್ತೀವಿ, ಏನು ಮಾಡ್ಕೋಬೇಡಿ ಅಂತ ನಮಗೊಂದು ಗ್ಯಾರಂಟಿ ಕೊಡ್ಲಿ. ನಾವು ರೆಡಿ, ನಾವು ಇವಾಗಲೇ ಬಾಡಿ ಎತ್ತಿಸ್ತೀವಿ. ನಾವು ಏಜೆನ್ಸಿ ಅವ್ರನ್ನ ಕರೆಸಿ, ಏಜೆನ್ಸಿ ಅವ್ರ ಹತ್ರ ಮಾತಾಡಿಸಿ ಅಲ್ಲಿವರೆಗೂ ನಾವು ಬಾಡಿ ಎತ್ತಲ್ಲ. ಪೊಲೀಸರು ಎತ್ತುತ್ತಾರೆ, ಬಾಡಿ ಎತ್ತೀವಿ, ವಿಕ್ಟೋರಿಯಾ ಹಾಸ್ಪಿಟಲ್ ಇಕ್ತೀವಿ, ನಾಳೆವರೆಗೂ ಬರ್ರಿ. ನಾಳೆ ಏನು ಮನುಷ್ಯನ ಬೆಲೆನೇ ಇಲ್ವಾ? ನಮ್ಮಪ್ಪ ಅವಾಗಿಂದ ದುಡ್ಕೊಂಡೇ ಬಂದಿರೋದು. ಅಷ್ಟು ಕಷ್ಟಪಟ್ಟವ್ರು. ಅವ್ರ ಎರಡು ಮಕ್ಳು ಸಾಕಿ 2 ಮಕ್ಳು ವಿದ್ಯೆ ಕಳಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಬೆಂಗಳೂರಲ್ಲಿ ಅವ್ರಿಗೂ. ಅದನ್ನ ಯಾರು ಅರ್ಥ ಮಾಡ್ಕೊಂತಿಲ್ಲ. ಆಯಪ್ಪ ಬೀಟ್ ಕೂದಂಗೆ ಕೂಗ್ತಾನೆ. ಅದು ಅಟ್ಲೀಸ್ಟ್ ಯಾರ ಹತ್ರನೋ ಮಾತಾಡಿದೆ. ನಾನು ಅವ್ರ ಮಗಳು ಮಾತಾಡ್ಬೇಕು, ನಾನು ಅವ್ರ ಹತ್ರ ಮಾತಾಡಿ ನಾನು ಪ್ರೂಫ್ ತಗೊಂತೀನಿ, ಮಾತಾಡ್ತೀನಿ ಅಂದ್ರೆ ಫೋನ್ ಮಾಡಕ್ ರೆಡಿ ಇಲ್ಲ, ಮಾತಾಡಕ್ ರೆಡಿ ಇಲ್ಲ. ಅವನು ಕೇಳಿದ್ರೆ ಬಿಸಿ ಐತೆ, ಫೋನ್ ಮಾಡಲ್ಲ, ಎತ್ತುತ್ತಿಲ್ಲ ಅಂತ ಹೇಳ್ತಾರೆ. ಅವ್ರು ಯಾರೇ ಬಂದು ಏನೇ ಸೆಟಲ್ ಮಾಡ್ತೀವಿ ಅಂದ್ರು ನಮ್ಗೆ ಆನ್ ಸ್ಪಾಟ್ ಕೊಡ್ಲಿ. ಈಗ ಘಟನೆ ನಡೆದು 12 ತಾಸು ಆಗೋಗಿದೆ. ಹೌದು. ಈಗ ಬೆಂಗಳೂರು ಅಂತ ಮಹಾನಗರದಲ್ಲಿ ಒಬ್ಬ ಸೆಕ್ಯೂರಿಟಿ ಪ್ರಾಣಕ್ಕೆ ಬೆಲೆ ಇಲ್ವಾ ಅಂತ ಮೇಡಮ್? ಅದೇ ಬೆಲೆನೇ ಇಲ್ಲ ಸರ್ ಇವಾಗ. ಈ ಪ್ರಾಣಕ್ಕೆ ಬೆಲೆನೇ ಇಲ್ಲ. ಪ್ರಾಣಕ್ಕೆ ದುಡ್ಡು ಕಟ್ತಿದ್ದಾರೆ ಅವ್ರು ಇವಾಗ. ಏನು ಅಟ್ಲೀಸ್ಟ್ ಆ ಅಪ್ಪ ಫೋನ್ ಮಾಡಿ ಇಲ್ಲ ಹಿಂಗಿದೆ, ನಾನು ಹಿಂಗಿಲ್ಲಿ, ಅಟ್ಲೀಸ್ಟ್ ಅವ್ರು ಇಲ್ಲ ಬ್ಯಾಂಗ್ಳೂರ್ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ಅವ್ರ ಮನೆಯವ್ರ ಹತ್ರ ಫೋನ್ ಮಾಡಿ ಅಟ್ಲೀಸ್ಟ್ ಒಂದು ಕನ್ಸರ್ನ್ಗಾದ್ರು ಸರ್ ಮನೆಯವ್ರ ಹತ್ರ ಫೋನ್ ಮಾಡಿ ಮಾತಾಡಿಲ್ಲ, ಹಿಂಗಿದೆ, ನಾನು ಹಿಂಗೆ ಆಚೆ ಇದ್ದೀನಿ, ಯಾರು ಇಲ್ಲ ಬರೋಕ್ಕೆ, ಹಿಂಗೆ ಬಂದು ನೀವು ಮಾತಾಡಿಸ್ತೀವಿ ಏನು ಹೇಳ್ತಿಲ್ಲ. ಆದರೆ ಅವನು ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಅವ್ರು ಮಾಡಿದಾರಕ್ಕೆ ಏನು ಪ್ರೂಫು? ಅಯ್ಯಪ್ಪ ನಾನು ಸೆಟಲ್ಮೆಂಟ್ ಕೊಡ್ತೇನೆ, ಸೆಟಲ್ಮೆಂಟಿಗೆ ಏನು ಪ್ರೂಫು? ಅದಕ್ಕೂ ರೆಡಿ ಇಲ್ಲ ನಮ್ಗೆ ಇವಾಗಲೂ ಸೆಟಲ್ಮೆಂಟ್ ಮಾಡಿ ಅಟ್ಲೀಸ್ಟ್ ಏನಾದ್ರು ಕಾನ್ಫಿಡೆನ್ಸ್ ಕೊಡಿ, ನಮಗೆ ಕಾನ್ಫಿಡೆನ್ಸ್ ಕೊಟ್ಟು ಏನಾದ್ರು ಹೇಳಿ. ಅದಕ್ಕೂ ರೆಡಿ ಇಲ್ಲ ಯಾರೂ. ಈಗ ಬಾಡಿ ತೊಗೊಂಡ್ಮೇಲೆ ನಮಗೆ ಅವ್ರು ಮಾಡ್ತಾರೆ, ನಮ್ಮ ಜೀವನಾಂಶ ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಇಟ್ಕೊಂಡು ನಾವು ತೆಗೆಯೋದು ಸರ್? ನಾವು ನಮ್ಮ ಮನೇಲಿ ನಮ್ಮ ಅಪ್ಪಂದೇ ಎಲ್ಲ ನಡೀತಿದ್ದು. ನಮ್ಮ ಅಪ್ಪನ ಇದ್ರ ಮೇಲೆ ನಡೀತಿದ್ದು ನಮ್ಮ ಅಮ್ಮನೂ. ಈಗ ನಮ್ಮ ಅಮ್ಮನ ಯಾರು ನೋಡ್ಕೊಂತಾರೆ? ಈಗ ಸ್ಥಳಕ್ಕೆ ಈ ಕಟ್ಟಡ ಮಾಲೀಕರಾಗಲಿ ಸ್ಮಾರ್ಟ್ ಬಜಾರ್ ಆಗಲಿ ಬಂದು ಇದಕ್ಕೆ ಏನೋ ಪರಿಹಾರ ಕೊಡಬೇಕು ಅಂತ. ಹೌದು, ಏನಾದ್ರು ಪರಿಹಾರ ಕೊಡ್ಲಿ. ಅವ್ರ ಕಡೆಯಿಂದ ಮಿಸ್ಟೇಕ್ ತಾನೇ ಆಗಿರೋದು. ಇದು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಲ್ಲ. 15 ಜನ ಕೆಲಸ ಮಾಡ್ತಾರೆ. ನಮ್ಮ ಕರೆಕ್ಟಾಗಿ ಅವ್ನು ಗೇಟ್ ಕರೆಕ್ಟಾಗಿ ಅವ್ನ ಫೆಸಿಲಿಟೀಸ್ ಕರೆಕ್ಟಾಗಿ ಇದು ಮಾಡಿದ್ರೆ ಕರೆಕ್ಟಾಗಿ ಒಂದು ಕ್ಯಾಮ್ರಾ ಕೂಡ ನ್ಯಾಯವಾಗಿಲ್ಲ ಸರ್. ದೊಡ್ಡ ಸ್ಮಾರ್ಟ್ ಬಜಾರ್ ಅಂತ ಕಟ್ಟೋನೆ ಒಂದು ಕ್ಯಾಮ್ರಾ ನ್ಯಾಯವಾಗಿಲ್ಲ. ಯಾವುದೋ ಮೂಲೆ ಇರೋ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿ ಅದ್ರಲ್ಲಿ ಕ್ಲಿಪ್ಪಲ್ಲಿ ಮಾತ್ರ ಗೊತ್ತಾಗಿರೋದು ನಮ್ಗೆ ಹಿಂಗಾಗಿದೆ ಅಂತ ಅಂದ್ಬಿಟ್ಟು. ಒಂದು ಕರೆಕ್ಟಾಗಿ ಕ್ಯಾಮ್ರಾ ಕೂಡ ಫೆಸಿಲಿಟಿ ಅಷ್ಟು ಕೆಟ್ಟದಾಗಿದೆ ಇಲ್ಲಿ. ಆ ಗೇಟ್ ನೋಡಿದ್ರೆ ಗೇಟ್ ಅಲ್ಲಿ ಲಾಕ್ ಒಂದಿದೆ. ಗೇಟ್ ಲಾಕ್ ಅಲ್ಲ, ಅಷ್ಟು ದೊಡ್ಡ ಗೇಟ್ ಇಟ್ಟು ಎಷ್ಟು ಲಾಕ್ ಇಡ್ಬೇಕು ಅನ್ನೋದು, ಎಷ್ಟು ಸೇಫ್ಟಿ ಮೇಂಟೈನ್ ಮಾಡಬೇಕು, ಅದು ಒಂದು ಸೇಫ್ಟಿ ಇಲ್ಲ. ರಾತ್ರಿ 11 ಗಂಟೆ ಈ ರೋಡಲ್ಲಿ ಒಂದು ಗಾಡಿ ಓಡಾಡಲ್ಲ. 9 ಗಂಟೆ ಮೇಲೆ ಒಂದು ಗಾಡಿ ಇರಲ್ಲ. ಯಾರು ನೋಡೇ ಇಲ್ವಾ ಹಂಗಾರೆ? ಮ್ಯಾನೇಜ್ಮೆಂಟ್ ಏನ್ ಮಾಡ್ತಿದ್ದಾರೆ? ಒಬ್ರು ಕ್ಯಾಮ್ರಾ ಅಂತ ಮೇಂಟೈನ್ ಮಾಡಿದ್ಮೇಲೆ ಕ್ಯಾಮ್ರಾ ಮೇಂಟೈನ್ ಮಾಡಕ್ಕೆ ಅಂತ ಒಬ್ರು ಕೂತಿರ್ಬೇಕಲ್ವಾ ಸರ್? ಚೆಕ್ ಮಾಡಕ್ಕೆ ಅಂತ ಒಬ್ಬ ನನ್ನ ಮಗ ಇಲ್ಲ ಇಲ್ಲಿ. ಅಟ್ಲೀಸ್ಟ್ ಅವ್ರು ಅವಾಗಾರ ನಾವು ಹೆಂಗೋ ಮಾಡಿ ನಾವು ಪ್ರಾಣ ಉಳಿಸ್ಕೊಂತಿದ್ದೋ ನಾವು. ಈಗ ಏನಿಲ್ಲ, ಮ್ಯಾನೇಜ್ಮೆಂಟ್ ನೋಡ್ರೆ ಯಾರು ಮತ್ತೆ ಇಲ್ಲ. ಮ್ಯಾನೇಜ್ಮೆಂಟ್ ಬೆಳಗ್ಗೆ ಕ್ಯಾಮ್ರಾ ಕೊಡೋದ್ರೆ 2 ಅವರ್ ಆಗುತ್ತೆ ಅಂತ ಕೇಳ್ತಾನೆ ಫುಟೇಜ್ ಕೇಳಿದ್ರೆ. ಓಕೆ, ನೋಡಿದ್ರಲ್ಲ ಏನು ಸ್ವಾಮಿ ಅವರ ಮಗಳು ಪಲ್ಲವಿ ಹೇಳ್ತಾರಂಥದ್ದು. ಈ ಒಂದು ಘಟನೆಯನ್ನು ನೋಡಲು ಸ್ಥಳದಲ್ಲಿ ನೋಡ್ಬೋದು ನೀವು, ಎಷ್ಟೊಂದು ಜನ ಸೇರಿರೋಂಥದ್ದು. ಬೆಳಗ್ಗೆಯಿಂದ ಏನು ವಿಷಯ ಗೊತ್ತಾದಾಗಿಂದ ಪೂರ್ತಿ ಬೋನ್ ಮಿಲ್ನ ರಸ್ತೆ ಪಕ್ಕದಲ್ಲೇ ನಡೆದಿರೋದ್ರಿಂದ ಸಾಕಷ್ಟು ಜನ ಸೇರಿರೋಂಥದ್ದು. ಹಾಗಾಗಿ ಏನು ಜೀವನಕ್ಕೆ ಆಧಾರವಾಗಿರೋಂಥ ನಮ್ಮ ತಂದೆ ತೀರೋಗಿದ್ದಾರೆ. ಹಾಗಾಗಿ ಈ ಏನು ಬಜಾರ್ ಇದ್ದಾರೆ, ಬಜಾರ್ ಮಾಲೀಕರಾಗಲಿ ಕಟ್ಟಡ ಮಾಲೀಕರಾಗಲಿ ಅವರ ನಿರ್ಲಕ್ಷ್ಯತೆಯಿಂದಲೇ ಈ ಸಾವಾಗಿರೋದ್ರಿಂದ ಈ ಸಾವಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಮೃತನ ಕುಟುಂಬಸ್ಥರು ಇದು ಮಾಡ್ತಾರಂಥದ್ದು. ಮೂರ್ತಿ ದಾಸರಳ್ಳಿ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.